ಸಪೋರ್ಟ್ ಮಾಡಿ. ಸಮಸ್ತ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ನಾನು ರೀಸೆಂಟಾಗಿ ಮಂಗಸೂಳೆ ಒಂದು ವಿಡಿಯೋ ಹಾಕಿದ್ದೀನಿ ರೀ. ಆ ವಿಡಿಯೋಕ್ಕೆ ಭಾಳ ಅಂದ್ರೆ ಭಾಳ ಚಂದ ರೆಸ್ಪಾನ್ಸ್ ಕೊಟ್ಟಿರಿ. ಸೊ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ ರೀ. ಸೊ ಸ್ನೇಹಿತರೆ, ಇವತ್ತು ಶನಿವಾರ ರೀ. ನಾನು ನಿಮಗೋಸ್ಕರ ಇವತ್ತು ಬಂದಿರೋದು ಅಥಣಿ ತಾಲೂಕಿನಲ್ಲಿ ವಿಶೇಷವಾದ ದೇವಸ್ಥಾನ ಆಗಿರ್ತಕ್ಕಂಥ ಅವರಕೋಡದ ಹನುಮಪ್ಪನ ಗುಡಿಗೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಹನುಮಪ್ಪನ ಮೂರ್ತಿ ಐತಿ ಅಲ್ರಿ, ಅದು ಸ್ವಯಂ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಐತ್ರಿ. ಅದರ ಜೊತೆಗೆ ಈ ಊರಿನಲ್ಲಿರ್ತಕ್ಕಂಥ ಹನುಮಪ್ಪನಿಗೆ ಶಬ್ದ ಅಂದ್ರೆ ಬಿಲ್ಕುಲ್ ಅಂದ್ರೆ ಆಗಿ ಬರೋದಿಲ್ಲ ರೀ. ಯಾಕೆ ಶಬ್ದ ಅಂದ್ರೆ ಆಗಿ ಬರೋದಿಲ್ಲ ಅಂತ ತಿಳ್ಕೊಳ್ಳೋನು, ಅದ್ರ ಜೊತೆಗೆ ಗುಡಿ ಯಾವ ರೀತಿಯಾಗಿ ಐತೆ ಅಂತ ನಾನು ನೋಡೋದ್ರ ಜೊತೆ ನಿಮಗೂ ಕೂಡ ತೋರಿಸ್ತೀನಿ. ನಡ್ರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಮತ್ತು ಅವ್ರ ಕೂಡಕ್ಕೆ ನನ್ನ ಜೊತೆ ಬಂದಾರ್ರಿ ಅಥಣಿಯ ಕ್ರಿಯೇಟರ ಗುರು ರೀ. ನೀವು ಗುರು ನೋಡಿರ್ಬೋದು, ನನ್ನ ಜೊತೆ ಶಿವಯೋಗಿ ವಿಡಿಯೋನು ಮಾಡ್ಯಾರ್ರಿ. ಸೊ ಇವತ್ತು ನಾವು ಇಬ್ಬರು ಕೂಡಿ ಅವ್ರ ಕೂಡಕ್ಕೆ ಬಂದೀವ್ರಿ ಶನಿವಾರ. ನಡ್ರಿ ಈಗ ದೇವಸ್ಥಾನಕ್ಕೆ ಹೋಗಿ ಸಿಗ್ತಾನೆ ನಿಮ್ಗಲ್ಲಿ. ಸೊ ಸ್ನೇಹಿತರೆ, ನಾವು ಫೈನಲಿ ಗುಡಿ ಹತ್ತಕ್ಕೆ ಬಂದೀವಿ. ನೀವು ಇಲ್ಲಿ ನೋಡ್ಬೋದು ಹೊರಗಿನಿಂದನ ಗುಡಿ ಯಾವ ರೀತಿಯಾಗಿ ಐತೆ ಅನ್ನೋದನ್ನು. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ. ಸ್ನೇಹಿತರೆ, ನೀವು ಈಗೇನು ಹಿಂದ್ಗಡೆ ನೋಡತ್ತಾರಲ್ಲ, ಇದ ನೋಡ್ರಿ ಅವ್ರು ಕೂಡ ಹನುಮಪ್ಪನ ಗುಡಿ ಒಳಗಡೆ ವಿಡಿಯೋ ಮಾಡೋಕೆ ಅಲಾವಿಲ್ಲ ರೀ. ಸೊ ಪೂಜಾರಿಗಳನ್ನ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ವಿಡಿಯೋ ಮಾಡೋಕೆ ಅಲಾವ್ ಮಾಡಲಿಲ್ಲ ರೀ. ಹಾಗಾಗಿ ಇಲ್ಲೊಂದು ಫೋಟೋ ಹಾಕಿನಲ್ಲ ರೀ. ಈಗೇನು ಈ ಫೋಟೋಗಳು ನೋಡಾಕತ್ತಾರಲ್ಲ ರೀ, ಥೇಟ್ ಇದೇ ರೀತಿ ಒಳಗೆ ಗರ್ಭಗುಡಿ ಒಳಗೆ ಒಂದು ಮೂರ್ತಿ ಐತ್ರಿ. ಸ್ನೇಹಿತರೆ, ಈ ಅವ್ರು ಕೂಡ ಹನುಮಪ್ಪನಿಗೆ 500 ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಐತ್ರಿ. ಮತ್ತು ಈ ಊರಿನ ಹನುಮಪ್ಪನಿಗೆ ಶಬ್ದ ಅಂದ್ರೆ ಆಗಿ ಬರೋದಿಲ್ಲ ರೀ. ಈ ಊರಿನಲ್ಲಿ ಶಬ್ದ ಬರುವಂಥ ಕೆಲಸಗಳು ಯಾವುದೂ ನಡೆಯೋದಿಲ್ಲ ರೀ. ಗಿರಣಿ, ಖಾರ ಕೊಟ್ಟೋದು, ಇನ್ನಿತರ ಕೆಲಸಗಳು ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ ರೀ. ಸ್ನೇಹಿತರೆ, ಈ ಗುಡಿಯಲ್ಲಿರುವ ಆಂಜನೇಯನಿಗೆ ಒಂದು ವಿಶೇಷವಾದಂತಹ ಸ್ಥಾನ ಐತ್ರಿ. ಅದ್ರ ಜೊತೆಗೆ ನೀವು ಬೇರೆ ಕಡೆ ಆಂಜನೇಯನ ಮೂರ್ತಿಯನ್ನು ನೋಡಿರ್ತೀರಿ, ಗದೆಯನ್ನು ಹಿಡ್ಕೊಂಡಿರೋ ಮೂರ್ತಿಗಳನ್ನ ಸಾಕಷ್ಟು ನೋಡಿರ್ತೀರಿ. ಆದರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ, ರಾಮ ಮತ್ತು ಸೀತೆಗೆ ಕೈ ಮುಗಿದು ಕುಳಿತಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಮೂರ್ತಿ ಐತ್ರಿ. ಸ್ನೇಹಿತರೆ, ಅವ್ರು ಕೊಡದ ಆಂಜನೇಯನಿಗೆ ಸಾಕಷ್ಟು ಜನ ಭಕ್ತಾದಿಗಳದಾರ್ರಿ. ಮತ್ತು ಸಾಕಷ್ಟು ಗ್ರಾಮಗಳಿಂದ ಆಂಜನೇಯನ ಒಂದು ಜಯಂತಿ ದಿನ ಅಥವಾ ಹನುಮ ಜಯಂತಿ ದಿನ ಸಾಕಷ್ಟು ಊರಿನಿಂದ ಸಾಕಷ್ಟು ಜನ ನಡ್ಕೊಂಡು ಬರ್ತಾರ್ರಿ. ಮತ್ತು ಅವ್ರಿಗೆಲ್ಲರೂ ಒಳ್ಳೇದು ಕೂಡ ಆಗೈತ್ರಿ. ಸ್ನೇಹಿತರೆ, ಶನಿವಾರ ಆದ್ರೆ ಸಾಕ್ರಿ, ಈ ಒಂದು ದೇವಸ್ಥಾನಕ್ಕೆ ಇಡೀ ಭಕ್ತ ಸಮೂಹನ ಹರಿದು ಬರ್ತೈತ್ರಿ. ಶನಿವಾರ ದಿನ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ. ಸೊ ನಾವು ಈವ್ನಿಂಗ್ ಟೈಮ್ ಬಂದೀವನ ಅಷ್ಟೊಂದು ರಶ್ ನಿಮಗೆ ಇಲ್ಲಿ ಕಾಣಕತ್ತಿಲ್ರಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಆಂಜನೇಯನಿಗೆ ಇನ್ನೊಂದು ವಿಶೇಷತೆ ಐತ್ರಿ. ಏನಪ್ಪಾ ಅಂದ್ರೆ, ನೀವು ಎಲ್ಲ ಬೇರೆ ಕಡೆ ಆಂಜನೇಯನ ಮೂರ್ತಿಗಳು ನೋಡಿರ್ಬೋದು, ಉತ್ತರಾಭಿಮುಖವಾಗಿರ್ತೈತಿ. ಆದ್ರೆ ಈ ದೇವಸ್ಥಾನದೊಳಗಿರ್ತಕ್ಕಂತಹ ಮೂರ್ತಿ ಐತಲ್ರಿ, ರಾಮ ಮತ್ತು ಸೀತೆಗೆ ದಕ್ಷಿಣಾಭಿಮುಖವಾಗಿ ನಮಸ್ಕಾರ ಮಾಡಿರ್ತಕ್ಕಂಥ ಒಂದು ಮೂರ್ತಿ ಐತ್ರಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನದೊಳಗೆ ಗರ್ಭಗುಡಿ ಒಳಗೆ ಏನೊಂದು ಮೂರ್ತಿ ಐತಲ್ರಿ, ಆ ಮೂರ್ತಿ ಇಲ್ಲೇ ಕೃಷ್ಣಾ ನದಿ ಒಳಗೆ ಸಿಕ್ಕಿದ್ದಂತ್ರಿ. ಆ ಒಂದು ಮೂರ್ತಿನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ಯಾರ್ರಿ. ಒಂದು ದೇವಸ್ಥಾನ ಎಕ್ಸಾಕ್ಟ್ ಆಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರಕೋಡ ಗ್ರಾಮದೊಳಗೆ ಬರ್ತೈತ್ರಿ. ಸ್ನೇಹಿತರೆ, ನೀವು ಈಗ ಏನು ಅವ್ರು ಕೂಡ ಆಂಜನೇಯನ ದೇವಸ್ಥಾನ ನೋಡಾಕತ್ತಾರಲ್ಲ, ಈ ಒಂದು ದೇವರಿಗೂ ಮತ್ತು ನನ್ನ ಲೈಫಿಗೂ ಭಾಳ ಅಂದ್ರೆ ಭಾಳ ಕನೆಕ್ಷನ್ ಐತ್ರಿ. ಯಾಕಂದ್ರೆ ನಾ ಒಂದು ಸ್ವಲ್ಪ ದಿನಗಳ ಹಿಂದೆ ಆ್ಯಸ್ ಅ PRO ವರ್ಕ್ ಮಾಡ್ತಿದ್ದೀನಿ ರೀ. ಆ ವರ್ಕ್ ಮಾಡೋ ಹೊತ್ತಿಗೆ ನನ್ನ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಡಿಪ್ರೆಸ್ಡ್, ಭಾಳ ಅಂದ್ರೆ ಭಾಳ ಡೌನ್ಫಾಲ್ ಲೆವೆಲ್ಗೆ ಇದ್ದೀನಿ. ಸೊ ಇದೇ ಒಂದು ದೇವಸ್ಥಾನದೊಳಗೆ ನಾನು ನನ್ನ ಲಾಸ್ಟ್ ಡೇ ಅಂದರೆ ನಾನು ಇದೇ ದೇವಸ್ಥಾನಕ್ಕೆ ಕುಂತ ರೆಸಿಗ್ನೇಷನ್ ಲೆಟರ್ ಬರೆದಿದ್ನಿ. ಮತ್ತು ಅವತ್ತನ ನಾನು ಜಾಬ್ ಬಿಟ್ಟಿದ್ನಿ. ನಾನು ಲಾಸ್ಟ್ ಆ ಜಾಬ್ ಬಿಟ್ಟು ಬಳಕನ ಈಗೇನು ನೀವು ಈಶ್ವರ ನೋಡತ್ತಾರಲ್ಲ, ಈ ಈಶ್ವರ ನಿಮ್ಮ ಮುಂದೆ ಕಾಣ್ಬೇಕಂದ್ರೆ ಈ ಒಂದು ಆಂಜನೇಯನ ಆಶೀರ್ವಾದನ ಕಾರಣ ರೀ. ಸೊ ಈ ಒಂದು ಆಂಜನೇಯ ನನ್ನ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಪ್ಲೇಸ್ ಒಳಗೆ ಇರ್ತಾನೆ ರೀ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈಶ್ವರ್ ಜರ್ನಿಯ ಈ ಒಂದು ವಿಡಿಯೋ. ಇನ್ನಷ್ಟು ಇಂಥ ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನಾರು ಕಶ್ಯಪ ಬ್ರಹ್ಮನ ಮಗ.